ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ರೈತರ ಬಗ್ಗೆ ಪ್ರಬಂಧವನ್ನು ನೋಡೋಣ. ರೈತ ಪ್ರಬಂಧ. ಪೀಠಿಕೆ. ರೈತರು ನಮ್ಮ ಸಮಾಜದ ಮತ್ತು ದೇಶದ ಬೆನ್ನೆಲುಬು. ನಾವು ಪ್ರತಿದಿನ ಸೇವಿಸುವ ಆಹಾರ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳನ್ನು ಬೆಳೆಯುವವರು ರೈತರು. ಅವರ ಶ್ರಮದ ಫಲದಿಂದಲೇ ದೇಶದ ಆರ್ಥಿಕತೆ ಮತ್ತು ಜನಸಮೂಹದ ಜೀವನ ನಿರ್ವಹಣೆ ಸಾಧ್ಯವಾಗುತ್ತದೆ. ಭಾರತದಂತಹ ಕೃಷಿ ಪ್ರಧಾನ ದೇಶಗಳಲ್ಲಿ ರೈತರು ದೇಶದ ಆರ್ಥಿಕತೆಯ ಮುಖ್ಯ ಆಧಾರ ಸ್ತಂಭ. ಈಗ ರೈತರ ಪಾತ್ರ ಮತ್ತು ಮಹತ್ವ. 1. ಆಹಾರ ಭದ್ರತೆ. ರೈತರು ದೇಶದ ಜನತೆಗೆ ನಿರಂತರವಾಗಿ ಆಹಾರ ಪೂರೈಕೆ ಮಾಡುವುದರ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸುತ್ತಾರೆ. 2. ಆರ್ಥಿಕ ಕೊಡುಗೆ. ಕೃಷಿ ಕ್ಷೇತ್ರವು ದೇಶದ ಆರ್ಥಿಕತೆಗೆ ಗಣನೀಯ ಕೊಡುಗೆ ನೀಡುತ್ತದೆ ಮತ್ತು ಗ್ರಾಮೀಣ ಜನರ ಜೀವನೋಪಾಯದ ಮುಖ್ಯ ಮೂಲವಾಗಿದೆ. 3. ಕಚ್ಚಾ ವಸ್ತುಗಳ ಪೂರೈಕೆ. ಜವಳಿ, ಹತ್ತಿ, ಸಕ್ಕರೆ ಅಂದರೆ ಕಬ್ಬು ಮತ್ತು ಆಹಾರ ಸಂಸ್ಕರಣೆಗಳಂತಹ ಪ್ರಮುಖ ಕೈಗಾರಿಕೆಗಳಿಗೆ ರೈತರು ಕಚ್ಚಾ ವಸ್ತುಗಳನ್ನು ಒದಗಿಸುತ್ತಾರೆ. ರೈತರು ಎದುರಿಸುವ ಸವಾಲುಗಳನ್ನು ನೋಡೋಣ. ಇಂದು ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅಕಾಲಿಕ ಮಳೆ, ಬರಗಾಲ, ಅತಿಯಾದ ಪ್ರವಾಹ ಅಥವಾ ಕೀಟಬಾಧೆಯಿಂದ ಬೆಳೆ ನಾಶವಾಗುವುದು ಸಾಮಾನ್ಯವಾಗಿದೆ. ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದೆ ರೈತರು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ. ಆಧುನಿಕ ತಂತ್ರಜ್ಞಾನದ ಕೊರತೆಯು ಅವರ ಪ್ರಗತಿಗೆ ಅಡ್ಡಿಯಾಗಿದೆ. ಪರಿಹಾರಗಳು ಮತ್ತು ಭವಿಷ್ಯ. ರೈತರ ಸಮಸ್ಯೆಗೆ ಪರಿಹಾರಗಳು ಮತ್ತು ಭವಿಷ್ಯ. ರೈತರನ್ನು ಸಂಕಷ್ಟದಿಂದ ಪಾರು ಮಾಡಲು ಉತ್ತಮ ನೀರಾವರಿ ವ್ಯವಸ್ಥೆ, ಸುಧಾರಿತ ಬೀಜಗಳು, ಆಧುನಿಕ ಕೃಷಿ ತಂತ್ರಜ್ಞಾನದ ಬಳಕೆ ಮತ್ತು ಸರ್ಕಾರಿ ಯೋಜನೆಗಳ ಮೂಲಕ ನೆರವು ಅಗತ್ಯ. ರೈತರ ಸಮಸ್ಯೆಗಳನ್ನು ಪರಿಹರಿಸಿ ಅವರನ್ನು ಪ್ರೋತ್ಸಾಹಿಸುವುದರಿಂದ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ. ರೈತರಿಲ್ಲದಿದ್ದರೆ ಜಗತ್ತಿಗೆ ಆಹಾರವಿಲ್ಲ. ನಾವು ಇಂದು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದೇವೆ ಎಂದರೆ ಅದಕ್ಕೆ ರೈತನ ಶ್ರಮವೇ ಕಾರಣ. ಅದಕ್ಕಾಗಿಯೇ ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದರು. ದೇಶವನ್ನು ಕಾಯುವ ಸೈನಿಕ ಎಷ್ಟು ಮುಖ್ಯವೋ, ದೇಶಕ್ಕೆ ಅನ್ನವನ್ನು ನೀಡುವ ರೈತನು ಅಷ್ಟೇ ಮುಖ್ಯ. ರೈತರು ಸುಖವಾಗಿದ್ದರೆ ಮಾತ್ರ ದೇಶ ಸುಖವಾಗಿರುತ್ತದೆ.
ಸರ್ಕಾರವು ರೈತರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ, ಉತ್ತಮ ನೀರಾವರಿ ಸೌಲಭ್ಯ ಮತ್ತು ವೈಜ್ಞಾನಿಕ ಬೆಳೆಗಳನ್ನು ನೀಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು. ನಾವು ರೈತರನ್ನು ಗೌರವಿಸಬೇಕು ಮತ್ತು ಆಹಾರವನ್ನು ವ್ಯರ್ಥ ಮಾಡದೆ ಅವರ ಶ್ರಮಕ್ಕೆ ಬೆಲೆ ನೀಡಬೇಕು. ಇದಿಷ್ಟು ರೈತ ಬಗ್ಗೆ ಪ್ರಬಂಧ.